ನಮಸ್ಕಾರ ಎಲ್ಲರಿಗೂ ಕೂಡ ಸ್ವಾಗತ. ಎಲ್ಲರಿಗೂ ಕೆಎಸ್ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ, IAS ಮತ್ತು IFS ನೇಮಕಾತಿಗೆ ಸಂಬಂಧಪಟ್ಟಂತೆ 2022 ಅಪ್ಲಿಕೇಶನ್ ಶುರು ಆಗಿರುವಂಥದ್ದು. ಸೊ ಯಾರು IAS ಆಫೀಸರ್ ಆಗಬೇಕು ಅಥವಾ IFS ಆಫೀಸರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಅವರಿಗೆ ಇದು ಶುಭ ಸುದ್ದಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಲಿಕ್ಕೆ ಹಿಂದೆ ಅರ್ಜಿ ಸ್ಟಾರ್ಟ್ ಆಗಿದೆ. ಸೊ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು IAS ಎಕ್ಸಾಮ್ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ, ಮತ್ತು ಏನೆಲ್ಲ ಎಲಿಜಿಬಿಲಿಟಿ ಬೇಕು, ಮತ್ತು ಏನೇನು ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ, ಸೆಲೆಕ್ಷನ್ ಹೇಗೆ ಮಾಡ್ತಾರೆ, ಸೊ ಸಂಪೂರ್ಣವಾದಂತಹ A to Z ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ IASಗೆ ಯಾವ ರೀತಿ ನಿಮಗೆ ಮತ್ತು IFSಗೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ಸ್ ಇರುತ್ತೆ, ಬಿಕಾಸ್ ಎಕ್ಸಾಮ್ ಪ್ಯಾಟರ್ನ್ ಎರಡಕ್ಕೂ ಕೂಡ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಈ ಎರಡಕ್ಕೂ ಕೂಡ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ, ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳಿಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಡೈಲಿ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸೊ ಇದರಲ್ಲಿ ನಾವು ಮೇನ್ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳೋಣ. ನೋಡಿ, ಇದರಲ್ಲಿ ನಾವು ನೋಡೋದಾದ್ರೆ ನೋಡಿ, UPSC ಇಂದ ಕನ್ಫರ್ಮ್ ಆಗ್ತಾ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಎಜುಕೇಷನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ಫಸ್ಟ್ ಆಫ್ ಆಲ್ ನಾವು ನೋಡಿದಾಗ ನೋಡಿ, ಎಜುಕೇಷನ್ಗೆ ಎನಿ ಡಿಗ್ರಿ ಆಗಿದ್ರೆ IASಗೆ ಅಪ್ಲಿಕೇಶನ್ ಹಾಕಬಹುದು. ಬಟ್ IFSಗೆ ಡಿಫ್ರೆಂಟ್ ಆಗಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು ಓದಿರ್ಬೇಕಂತ ಕೇಳ್ತಾರೆ. ಸೊ ಯಾವ್ಯಾವ ಸಬ್ಜೆಕ್ಟ್ ಅಂತ ನಾವು ನೋಡೋದಾದ್ರೆ, ಸೊ ISFA ನಾವು ನೋಡೋದಾದ್ರೆ ಬ್ಯಾಚುಲರ್ ಆಫ್ ಡಿಗ್ರಿ, ಅಂದರೆ ಈ ಡಿಗ್ರಿ ಜೊತೆಗೆ ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನಾವು ಓದಿರ್ಬೇಕಾಗುತ್ತೆ. ನೋಡಿ, ಅನಿಮಲ್ ಹಸ್ಬೆಂಡ್ರಿ ಆರ್ ವೆಟರ್ನರಿ ಸೈನ್ಸ್ ಅಂತ ಹೇಳ್ತೀವಿ, ಅಥವಾ ಬಾಟನಿ, ಅಥವಾ ಕೆಮಿಸ್ಟ್ರಿ ಆರ್ ಜಿಯಾಲಜಿ ಆರ್ ಮ್ಯಾಥಮೆಟಿಕ್ಸ್ ಆರ್ ಫಿಸಿಕ್ಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಜಿಯಾಲಜಿ ಆಗಿರಬಹುದು. ಈ ಒಂದು ಸಬ್ಜೆಕ್ಟನ್ನು ನೀವು ಡಿಗ್ರಿಯಲ್ಲಿ ಓದಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಅಥವಾ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಅಗ್ರಿಕಲ್ಚರ್ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು. ಸೊ ಯಾವುದೇ ಬ್ರಾಂಚ್ ಇಂಜಿನಿಯರಿಂಗ್ ಆಗಿದ್ರು ಕೂಡ ನೀವು IFS ಪೋಸ್ಟ್ಗೆ ಅಪ್ಲಿಕೇಶನ್ನ ಹಾಕಬಹುದು. ಸೊ ಹಾಗಾಗಿ ಇದು ಡಿಫ್ರೆಂಟ್. ಎನಿ ಡಿಗ್ರಿ ಇರೋರಿಗೆ ಎಲಿಜಿಬಿಲಿಟಿ ಮೀನ್ಸ್ ಎನಿ ಡಿಗ್ರಿ ಮೀನ್ಸ್ ಕೆಲವೊಂದು ನೋಡಿ, BA ಮಾಡಿರೋರಿಗೆ ಇದರಲ್ಲಿ ಒಂದು ಸಬ್ಜೆಕ್ಟ್ಸನ್ನು ಓದಿರಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು ಡಿಗ್ರಿಯಲ್ಲಿ ಓದಿದ್ರೆ ಮಾತ್ರ ನೀವು ಎಲಿಜಿಬಿಲಿಟಿ ಆಗ್ತೀರಾ ಈ ಫಾರೆಸ್ಟ್ ಸರ್ವಿಸ್ಗೆ. ಇನ್ನು ಅಪ್ಲಿಕೇಶನ್ ಫೀಸ್ ನಾವು ನೋಡಿದಾಗ ನೋಡಿ, 100 ರೂಪೀಸ್ ಇರುತ್ತೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಸ್ಗೆ. SC ಆಗಿರ್ಬೋದು, ಅಥವಾ ಮಹಿಳೆಯರಾಗಿರಬಹುದು, ಅಥವಾ PWD ಕ್ಯಾಂಡಿಡೇಟ್ಸ್ ಆಗಿ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಆಲ್ ಓವರ್ ಇಂಡಿಯಾ ಇದನ್ನು ಅಪ್ಲಿಕೇಶನ್ ಹಾಕುವಂಥದ್ದು. ಸೆಲೆಕ್ಷನ್ ಪ್ರೊಸೀಜರ್ ಹೀಗಿರುತ್ತೆ: ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಇರುತ್ತೆ. ಸೊ ಇದಾದ ನಂತರ ನಿಮಗೆ ಫೈನಲ್ ಸೆಲೆಕ್ಷನು, ಮೇನ್ಸ್ ಮತ್ತು ಇಂಟರ್ವ್ಯೂ ಮೇಲೆ ಫೈನಲ್ ಸೆಲೆಕ್ಷನ್ ನಡೆಯುವಂಥದ್ದು. ಸೊ ಇಷ್ಟು ಕೂಡ ಒಂದು ಬೇಸಿಕ್ ಇನ್ಫಾರ್ಮೇಷನ್ನು. ನಾವು ಈಗ ಸೆಲೆಕ್ಷನ್ ಹೇಗೆ ನಡೆಯುತ್ತೆ ಮತ್ತು ಯಾವ್ಯಾವ ಒಂದು ಸರ್ವಿಸ್ಗಳಿಗೆ ನೀವು ಹೋಗಬಹುದು ಅಂತ ಹೇಳಿ ನಾವು ಹೇಳೋದಾದ್ರೆ, ಸೊ ಇಷ್ಟು ಕೂಡ ಬೇಸಿಕ್. ಯೂಶಲಿ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಹಾಕ್ಬೋದು. ಈಗ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬಿಕಾಸ್ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಕೂಡ ಇದೆ. 3 ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡೋಣ. ಮೊದಲು IAS ಫಸ್ಟ್ ಡಿಸ್ಕಸ್ ಮಾಡೋಣ, ಅದಾದ ನಂತರ IFS ಡಿಸ್ಕಸ್ ಮಾಡೋಣ. ಬಿಕಾಸ್ IFS ಮತ್ತು IAS ಎರಡೂ ಇದೆಯಲ್ಲ, ಇವೆರಡೂ ಕೂಡ ಮೇನ್ಸಲ್ಲಿ ಚೇಂಜ್ ಇರುತ್ತೆ. ಪ್ರಿಲಿಮ್ಸ್ ಮಾತ್ರ ಎರಡಕ್ಕೂ ಸೇಮ್ ಇರುತ್ತೆ. ಬಟ್ ಮೇನ್ಸಲ್ಲಿ ಬಂದಾಗ IFSಗೆ ಬೇರೆ ಥರ ಮೇನ್ಸ್ ಇರುತ್ತೆ, ಮತ್ತು IASಗೆ ಕೂಡ ಬೇರೆ ಥರ ಮೇನ್ಸ್ ಇರುತ್ತೆ. ಹಾಗಾಗಿ ಎರಡಕ್ಕೂ ಸಪ್ರೇಟೆಡ್ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ನಿಮಗೆ 2 ಪೇಪರ್ ಇರುತ್ತೆ ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ. ಜನರಲ್ ಸ್ಟಡೀಸ್ 1 ಅಂತ ಹೇಳ್ತೀವಿ, ಮತ್ತು CSAT ಅಂತ ಹೇಳ್ತೀವಿ, ಅಥವಾ ಪೇಪರ್ 2 ಅಂತ ಕೂಡ ಹೇಳ್ತೀವಿ. ಇದು ಪೇಪರ್ 2 ಗ್ರೀನ್ ಕಲರ್ ಇರೋದು, ವೈಟ್ ಕಲರ್ ಇರೋದು ಪೇಪರ್ 1 ಆಗಿರುತ್ತೆ. ಸೊ ಪೇಪರ್ 1 ನಿಮಗೆ ಮೆರಿಟ್ ಏನು ಪ್ರಿಲಿಮ್ಸ್ ಇದೆ ಅದು ನಿಮಗೆ ಪೇಪರ್ 1 ಮೇಲೆ ಡಿಸೈಡ್ ಆಗುವಂಥದ್ದು. ಪೇಪರ್ 2 ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಕ್ವಾಲಿಫೈಯಿಂಗ್ ನೇಚರ್ ನಿಮಗೆ 33% ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಅಂದರೆ ಕ್ವಾಲಿಫೈಯಿಂಗ್ ಆಗಿರ್ಬೇಕಂತ ಮಿನಿಮಮ್ 33%. ಅದಾದಮೇಲೆ ಎಷ್ಟು ಬೇಕಾದ್ರೂ ಸ್ಕೋರ್ ಆಗ್ಬೋದು, ಇದು ನಿಮಗೆ ಆ್ಯಡ್ ಆಗೋದಿಲ್ಲ. ಹಾಗಾಗಿ ಇದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಸೊ ಎರಡೂ ಕೂಡ ಸೇರಿ 200 ಮಾರ್ಕ್ಸ್ಗೆ ಇರುತ್ತೆ, ಮತ್ತು ಎರಡಕ್ಕೂ ಕೂಡ 2 ಗಂಟೆ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಇದು ಪ್ರಿಲಿಮ್ಸ್ಗೆ ಇರುತ್ತೆ. ಪ್ರಿಲಿಮ್ಸಲ್ಲಿ ಏನು ಸ್ಕೋರ್ ಮಾಡ್ತೀರಾ ಅಂದರೆ ಪೇಪರ್ 1 ಏನು ಸ್ಕೋರ್ ಮಾಡ್ತಾರೆ ಅದರ ಬೇಸ್ ಮೇಲೆ ನಿಮಗೆ ಮೇನ್ಸ್ಗೆ ಕಳಿಸ್ತಾರೆ. ಸೊ ಮೇನ್ಸಲ್ಲಿ ಒಟ್ಟು 9 ಪೇಪರ್ ಇರುತ್ತೆ. ಅದರಲ್ಲಿ 9ರಲ್ಲಿ ನಿಮಗೆ ಮೊದಲು 2 ಪೇಪರ್ ಪಾರ್ಟ್ A ಮತ್ತು ಪಾರ್ಟ್ B ಅಂತ ಹೇಳ್ತೀವಿ. ಎರಡೂ ಕೂಡ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಅಂದರೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ಗೆ ಕೌಂಟ್ ಆಗಲ್ಲ. ಅದಾದ ನಂತರ ನೆಕ್ಸ್ಟ್ 7 ಪೇಪರ್ ಇರುತ್ತೆ, ಅದು ನಿಮಗೆ ಫೈನಲ್ ಮೆರಿಟ್ಗೆ ಕೌಂಟ್ ಆಗುತ್ತೆ. ಜೊತೆಗೆ ನಿಮ್ಮ ಇಂಟರ್ವ್ಯೂ ಕೂಡ ನಿಮಗೆ ಫೈನಲ್ ಮೆರಿಟ್ಗೆ ಕೌಂಟ್ ಆಗುವಂಥದ್ದು. ಸೊ ಪಾರ್ಟ್ A ಮತ್ತು ಪಾರ್ಟ್ B ಅಂತ ಹೇಳ್ತೀವಿ ಮೇನ್ಸಲ್ಲಿ. ಸೊ ಮೇನ್ಸ್ಗೆ ಟೋಟಲ್ ಆಗಿ ಒಟ್ಟು 9 ಪೇಪರ್ಸ್ ಇರುತ್ತೆ. ನಾವು ನೋಡೋದಾದ್ರೆ ಮೊದಲನೇದಾಗಿ ಪಾರ್ಟ್ A ಮತ್ತು ಪಾರ್ಟ್ B ಪೇಪರ್ಸ್ ಅಂತಲೂ ಕೂಡ ಹೇಳ್ತೀವಿ. ಪಾರ್ಟ್ A ಪೇಪರ್ಸಲ್ಲಿ ನೋಡಿ, ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಯಾವ್ದಾದ್ರು ಒಂದು ಲ್ಯಾಂಗ್ವೇಜನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ 300 ಮಾರ್ಕ್ಸ್ ಇರುತ್ತೆ. 300 ಮಾರ್ಕ್ಸನ್ನು ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಅದಾದ ನಂತರ ಪೇಪರ್ 2 ಇಂಗ್ಲೀಷ್ ಇರುತ್ತೆ. ಸೊ ಜನರಲ್ ಇಂಗ್ಲೀಷ್ ಅಂತ ಕೂಡ ಹೇಳ್ತೀವಿ. ಸೊ ಈ ಪೇಪರನ್ನು ಕೂಡ
300 ಮಾರ್ಕ್ಸ್ ಬರೀಬೇಕಾಗುತ್ತೆ. ಸೊ ಇವೆರಡೂ ಕೂಡ 600 ಮಾರ್ಕ್ಸ್ ಇರುತ್ತೆ. ಬಟ್ ಈ ಒಂದು 600 ಮಾರ್ಕ್ಸ್ ಏನಿದೆ ನಿಮ್ಮ ಫೈನಲ್ ಮೆರಿಟ್, ನಿಮ್ಮ ಮೆರಿಟ್ ಲಿಸ್ಟ್ ಏನು ರೆಡಿ ಆಗುತ್ತೆ ಅದಕ್ಕೆ ಇದು ಆ್ಯಡ್ ಆಗೋದಿಲ್ಲ. ಹಾಗಾಗಿ ಇದು ನಾನ್ ರ್ಯಾಂಕಿಂಗ್ ಅಂತ ಹೇಳ್ತೀವಿ ಅಥವಾ ಕ್ವಾಲಿಫೈಯಿಂಗ್ ಅಂತಲೂ ಕೂಡ ಹೇಳ್ತೀವಿ. ಸೊ ಇದಾದ ನಂತರ ನಿಮಗೆ ಬೇಕಾಗುವಂಥದ್ದು ಟೋಟಲ್ 7 ಪೇಪರ್ಸ್ ಇರುತ್ತೆ. 7 ಪೇಪರಲ್ಲಿ ಮೊದಲನೇ ಪೇಪರ್ ನಾವು ಹೇಳೋದಾದ್ರೆ 7 ಪೇಪರು ಕೂಡ 250 ಮಾರ್ಕ್ಸು ಪ್ರತಿ ಪೇಪರ್ಗೆ ಇರ್ತಾ ಹೋಗುತ್ತೆ. ಸೊ ಫಸ್ಟ್ ಪೇಪರ್ ಬಂದು ಎಸ್ ಎ ಅಂತ ಹೇಳ್ತೀವಿ. ಅದಾದಮೇಲೆ ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 4 ಅಂತ ಹೇಳ್ತೀವಿ. ಮತ್ತು 5, 6 ಮತ್ತು 7 ಎರಡು ಪೇಪರ್ ಕೂಡ ಆಪ್ಷನಲ್ ಇರುತ್ತೆ. ಸೊ ಯಾವ್ದು ಬೇಕಾದ್ರೂ ನೀವು ಆಪ್ಷನಲ್ ಪೇಪರ್ನ ತಗೋಬಹುದು. ಆಪ್ಷನಲ್ ಲಿಸ್ಟ್ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಮತ್ತು ಈ ಒಂದು ಫಸ್ಟ್ ಪಾರ್ಟಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಇಂಡಿಯನ್ ಲ್ಯಾಂಗ್ವೇಜ್ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ನ ನೀವು ತಗೋಬಹುದು. ಕನ್ನಡ ತಗೋಬಹುದು ಅಥವಾ ಯಾವ್ದಾದ್ರು ನೀವು ತಗೋಬಹುದು, ನಿಮ್ಗೆ ಇಷ್ಟ ಆಗಿ ಹಿಂದಿನೂ ಕೂಡ ತಗೋಬಹುದು. ಸೊ ಯಾವ್ದು ಬೇಕಾದ್ರೆ ತಗೋಬಹುದು. ಸೊ ಇದು ಪಾರ್ಟ್ 1 ಆಯಿತು. ಬಟ್ ಈ ಒಂದು ಪಾರ್ಟ್ 6 ಮತ್ತು 7 ಇದೆ, ಇವೆರಡಕ್ಕೂ ಕೂಡ ನೀವು ಸಪ್ರೇಟ್ ಸಬ್ಜೆಕ್ಟ್ ಅನ್ನು ನಿಮಗೆ ಇಷ್ಟ ಆಗಿರುವಂಥ ಸಬ್ಜೆಕ್ಟನ್ನ ತಗೋಬಹುದು ಅಥವಾ ಕನ್ನಡ ಅಂತಲೂ ತಗೋಬಹುದು, ಲ್ಯಾಂಗ್ವೇಜರ್ ತಗೋಬಹುದು, ವಾಟ್ ಎವರ್ ಇಟ್ ಮೇ ಬಿ. ಸೊ ಒಂದು ಲಿಸ್ಟ್ ಕೊಡ್ತಾರೆ, ಆ ಲಿಸ್ಟಲ್ಲಿ 2 ಸಬ್ಜೆಕ್ಟನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ 6 ಮತ್ತು 7 ಪೇಪರ್ಗೆ. ಸೊ ಅದು ಕೂಡ 250 ಮಾರ್ಕ್ಸ್ ಇರುತ್ತೆ. ಇದೆಲ್ಲವನ್ನು ಕೂಡ ಸೇರಿಸಿ ಟೋಟಲ್ ಈ 7 ಪೇಪರಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ, ಅದರ ಜೊತೆಗೆ ನಿಮಗೆ ಇಂಟರ್ವ್ಯೂಲಿ ಎಷ್ಟು ಸ್ಕೋರ್ ಮಾಡ್ತೀರಾ ಅವೆರಡನ್ನು ಕೂಡ ಕೌಂಟ್ ಮಾಡಿ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ಕೊಡುವಂಥದ್ದು. ಸೊ ಟೋಟಲ್ ಆಗಿ ಬಂದು 1750 ಆಗುತ್ತೆ ಈ 7 ಪೇಪರಿಂದ. ಮತ್ತು 275 ನಿಮಗೆ ಇಂಟರ್ವ್ಯೂಗೆ ಬರುವಂಥದ್ದು. ಸೊ ಇಂಟರ್ವ್ಯೂಲಿ ಮಿನಿಮಮ್ ಇಷ್ಟೇ ಸ್ಕೋರ್ ಮಾಡಬೇಕಂತಿಲ್ಲ. ಸೊ 275ಕ್ಕೆ ಸೇರಿಸ್ಕೊಂಡ್ರೆ ನಿಮಗೆ 2025ಕ್ಕೆ ಎಷ್ಟು ತೆಗೆದುಕೊಳ್ತೀರಾ ಮಾರ್ಕ್ಸು ಅಷ್ಟು ಕೂಡ ನಿಮ್ಮ ಮೆರಿಟ್ ಲಿಸ್ಟ್ಗೆ ರೆಡಿ ಆಗುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಂದರೆ ಒಂದು PDF ಏನಿದೆ ನಮ್ಮ ನೋಟಿಫಿಕೇಶನ್ ಅದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಯಾರು ಪ್ರಿಪ್ರೇಷನ್ ಆಗ್ತಾ ಇದ್ದಾರೆ ಅವರು ಆ ಸಿಲೆಬಸ್ನ ಕೂಡ ನೋಡಬಹುದು. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಕೂಡ ಹೇಳ್ತೀವಿ. ಅದರಲ್ಲಿ ನಾವು ಏನೇನು ಎಕ್ಸಾಮ್ಸ್ ಇರುತ್ತೆ ಅಂತ ಹೇಳೋದಾದ್ರೆ ನೋಡಿ, ಮೊದಲನೇದಾಗಿ ಪ್ರಿಲಿಮ್ಸ್ ಏನಿದೆ, ಪ್ರಿಲಿಮ್ಸ್ ಸೇಮ್ ಇರುತ್ತೆ. ಸೊ ಸೇಮ್ ಪೇಪರ್ ಇರುತ್ತೆ. ಸೇಮ್ ಪೇಪರಲ್ಲಿ ನಿಮಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗೋದು. ಅದಾದ ನಂತರ ಮೇನ್ಸ್ ಬರುತ್ತೆ. ಸೊ ಮೇನ್ಸಲ್ಲಿ ನಿಮಗೆ IFS ಅಂತ ಹೇಳ್ತೀವಿ, ಅದು ನಿಮಗೆ ಡಿಫ್ರೆಂಟ್ ಆಗುತ್ತೆ. ಹಾಗಾಗಿ ಅದರಲ್ಲಿ ನಾವು ಮೇನ್ಸಲ್ಲಿ ಏನೇನು ಚೇಂಜಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ ನೋಡಿ, ಮೇನ್ಸಲ್ಲಿ ಬಂದು ನಾವು ನೋಡಿದಾಗ ನೋಡಿ, ಪೇಪರ್ 1 ಬಂದು ಜನರಲ್ ಇಂಗ್ಲೀಷ್ ಇರುತ್ತೆ, 300 ಮಾರ್ಕ್ಸ್ ಇರುತ್ತೆ. ಪೇಪರ್ 2 ಬಂದು ಜನರಲ್ ನಾಲೆಡ್ಜ್ ಇರುತ್ತೆ, 300 ಮಾರ್ಕ್ಸ್ ಇರುತ್ತೆ. ಸೊ ಒಟ್ಟು 600 ಪೇಪರ್ 1 ಮತ್ತು ಪೇಪರ್ 2 ಇಂದ ಇರುತ್ತೆ. ಅದಾದ ನಂತರ ಪೇಪರ್ 3, ಪೇಪರ್ 4, ಪೇಪರ್ 5 ಮತ್ತು ಪೇಪರ್ 6 ಅಂತ ಹೇಳ್ತೀವಿ. ಟೋಟಲ್ 6 ಪೇಪರ್ಸ್ಗಳು ಕೂಡ ಇದರಲ್ಲಿ ಮೇನ್ಸಲ್ಲಿ ಇರುತ್ತೆ. IFS ಒಂದು ಇದರಲ್ಲಿ ಟೋಟಲ್ 6 ಪೇಪರಲ್ಲಿ ನಿಮಗೆ ನೋಡಿ ಈ ಒಂದು 3, 4, 5, 6 ಏನಿದೆ. ಸೊ ಒಂದೊಂದು ಇದಕ್ಕೆ ನಿಮಗೆ 2 ಪೇಪರ್ ಇರುತ್ತೆ. ಒಂದೊಂದು ಸಬ್ಜೆಕ್ಟ್ಗೆ ಇಲ್ಲಿ ಸಬ್ಜೆಕ್ಟ್ಸ್ ಆಪ್ಷನಲ್ ಸಬ್ಜೆಕ್ಟ್ಸ್ಗಳು ಕೊಟ್ಟಿರ್ತಾರೆ. ಈ ಸಬ್ಜೆಕ್ಟ್ ಏನಿದೆ ಲಿಸ್ಟ್ ಆಫ್ ದ ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳಲಾಗುತ್ತೆ. ಸೊ 4, 5, 6, 7 3, 4, 5 ಅಂತ ಏನಿದೆ ಮತ್ತು 6 ಏನಿದೆ, ಈ 4 ಸಬ್ಜೆಕ್ಟ್ಸ್ಗಳಿಗೆ ನಿಮಗೆ ಯಾವ್ದಾದ್ರು 2 ಸಬ್ಜೆಕ್ಟನ್ನು ಈ ಲಿಸ್ಟಲ್ಲಿ ಚೂಸ್ ಮಾಡ್ಕೋಬೇಕು. 2 ಸಬ್ಜೆಕ್ಟ್ಗಳಿಗೆ ಒಂದು ಸಬ್ಜೆಕ್ಟಿಂದ 2 ಪೇಪರ್ ಮಾಡ್ತಾರೆ. ಅಂದರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್, ಎಕ್ಸಾಂಪಲ್ ಕೆಮಿಸ್ಟ್ರಿ ಚೂಸ್ ಮಾಡ್ಕೊಂಡ್ರೆ ಕೆಮಿಸ್ಟ್ರಿಯಲ್ಲಿ 2 ಪೇಪರ್ ಮಾಡ್ತಾರೆ, ಅಂದರೆ ಪೇಪರ್ 3 ಮತ್ತು ಪೇಪರ್ 4 ಆಗಿರುತ್ತೆ. ಇನ್ನೊಂದು ನೀವು ಜಿಯಾಲಜಿ ಚೂಸ್ ಮಾಡ್ಕೊಂಡ್ರೆ ನೋಡಿ, ಜಿಯಾಲಜಿಗೆ ಪೇಪರ್ 5 ಮತ್ತು ಪೇಪರ್ 6 ಇರುತ್ತೆ. ಸೊ ಈ ರೀತಿಲಿ ಅಂದರೆ ಒಂದು ಸಬ್ಜೆಕ್ಟಲ್ಲಿ 2 ಪೇಪರ್ನ ಮಾಡಿ ನಿಮಗೆ ಟೋಟಲ್ ಆಗಿ 4 ಪೇಪರ್ನ ಇದರಲ್ಲಿ ಕೊಡ್ತಾರೆ 2 ಸಬ್ಜೆಕ್ಟಿಂದ. ಸೊ ಒಂದು ಸಬ್ಜೆಕ್ಟ್ಗೆ ಒಂದು ಪೇಪರ್ಗೆ 200 ಮಾರ್ಕ್ಸ್ ಇರುತ್ತೆ. ಸೊ ಅದಾದ ನಂತರ ನಿಮಗೆ ಒಂದು ಪೇಪರ್ಗೆ 200 ಮಾರ್ಕ್ಸ್ ಅಂದರೆ 4 ಪೇಪರ್ಗೆ ಎಷ್ಟಾಗುತ್ತೆ, 800 ಮಾರ್ಕ್ಸ್ ಆಗುತ್ತೆ. ಪ್ಲಸ್ ನಿಮಗೆ ಈ ಒಂದು 600 ಆಗಿ 1400 ಆಗುತ್ತೆ. ಟೋಟಲ್ ಆಗಿ 1400ರಲ್ಲಿ ಏನು ಸ್ಕೋರ್ ಮಾಡ್ತೀರಾ, ಜೊತೆಗೆ ನಿಮ್ಮ ಒಂದು ಇಂಟರ್ವ್ಯೂಗೆ 300 ಮಾರ್ಕ್ಸ್ ಇರುತ್ತೆ. ಇದು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ 1700 ಏನು ಸ್ಕೋರ್ ಮಾಡ್ತೀರಾ ಅದರ ಬೇಸ್ ಮೇಲೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟು IFSಗೆ ರೆಡಿ ಆಗುವಂಥದ್ದು. ಮತ್ತು ಈ ಒಂದು IFS ಅಲ್ಲಿ ನಾವು ನೋಡೋದಾದ್ರೆ ಮೇನ್ಸ್ ಬಂದು ನಿಮಗೆ ಇಂಗ್ಲೀಷಲ್ಲೇ ಬರೆಯಬೇಕಾಗತ್ತೆ. ಎಕ್ಸಾಮ್ ಬಂದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ಇದರಲ್ಲಿ ನೋಡಿ, ನಾವು ಮೇನ್ಸಲ್ಲಿ IASಗೆ ಬಂದಾಗ ನಾವು ಮೇನ್ಸ್ ಎಕ್ಸಾಮನ್ನು ಕನ್ನಡದಲ್ಲಿ ಅಥವಾ ರೀಜನಲ್ ಲ್ಯಾಂಗ್ವೇಜಲ್ಲೂ ಕೂಡ ಬರೀಬಹುದು. ಬಟ್ ಇದರಲ್ಲಿ ಇಂಗ್ಲೀಷಲ್ಲೇ ನೀವು ಬರೆಯಬೇಕಾಗ್ತದೆ ಎಕ್ಸಾಮು. ಇದನ್ನು ಕೂಡ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಗಮನಿಸಬಹುದು. ಇನ್ನು ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಮತ್ತು ನಂಬರ್ ಆಫ್ ಅಟೆಂಪ್ಟ್ಸ್ ಬಗ್ಗೆ ನಾವು ಸಂಬಂಧಪಟ್ಟಂತೆ ನೋಡೋದಾದ್ರೆ, ಏಜ್ ಲಿಮಿಟ್ಸ್ ಬಂದು ನಿಮಗೆ ಮಿನಿಮಮ್ ನಿಮಗೆ 21 ವರ್ಷ ಆಗಿರಬೇಕಾಗುತ್ತೆ. ಮ್ಯಾಕ್ಸಿಮಮ್ ಬಂದು ನಿಮಗೆ 32 ವರ್ಷ ಆಗಿರಬೇಕಿತ್ತು ಜನರಲ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ. ಇನ್ನು SC/ST ಆಗಿದ್ದರೆ 5 years ಎಕ್ಸ್ಪೀರಿಯನ್ಸ್ ಇದಿರುತ್ತೆ, ಅಂದರೆ ರಿಲ್ಯಾಕ್ಸೇಷನ್ ಇರುತ್ತೆ, 37ವರೆಗೂ ಬರಿಬೋದು. OBC ಕ್ಯಾಂಡಿಡೇಟ್ಸ್ ಆಗಿದ್ದರೆ 3 ವರ್ಷ ಎಕ್ಸ್ಟೆಂಡ್ ಇರುತ್ತೆ, 35ವರೆಗೂ ಕೂಡ ಅವರು ಎಕ್ಸಾಮನ್ನು ಬರೆಯಬಹುದು. ಸೊ ಇದು ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ. ಆದರೆ ನಾವು ನೆಕ್ಸ್ಟ್ ನೋಡಬೇಕಾಗಿರುವಂಥದ್ದು ನಂಬರ್ ಆಫ್ ಅಟೆಂಪ್ಟ್ಸ್ ಬಗ್ಗೆ ನಾವು ನೋಡೋದಾದರೆ, ನಂಬರ್ ಆಫ್ ಅಟೆಂಪ್ಟ್ಸ್ ಜನರಲ್ ಕ್ಯಾಂಡಿಡೇಟ್ಸ್
6 ಸಲ ಅಟೆಂಡ್ ಮಾಡಬಹುದು. ಅದೇ ರೀತಿ OBC ಕ್ಯಾಂಡಿಡೇಟ್ಸ್ 9 ಸಲ ಅಟೆಂಡ್ ಮಾಡಬಹುದು. SC ಕ್ಯಾಂಡಿಡೇಟ್ಸ್ ಅನ್ಲಿಮಿಟೆಡ್ ಅಂದರೆ ಅವರಿಗೆ ಏಜ್ ಲಿಮಿಟ್ ಖಾಲಿ ಆಗೋವರೆಗೂ ಕೂಡ ಅಟೆಂಡನ್ನು ಮಾಡಬಹುದು. ಸೊ ಇದು ನಂಬರ್ ಆಫ್ ಅಟೆಂಪ್ಟ್ಸ್. ನಂಬರ್ ಆಫ್ ಅಟೆಂಪ್ಟ್ಸ್ ಹೆಂಗೆ ಕೌಂಟ್ ಆಗುತ್ತೆ ಅಂದರೆ ನೋಡಿ, ನೀವು ಒಂದ್ಸಲ ಪ್ರಿಲಿಮ್ಸ್ ಹೋಗಿ ಅಟೆಂಡ್ ಮಾಡಿದ್ರೆ ಅದು 1 ಅಟೆಂಪ್ಟ್ ಅಂತ ಹೇಳಿ ಕೌಂಟ್ ಆಗುತ್ತೆ. ಹಾಗಾಗಿ ಅದಾದ ನಂತರ ನಿಮಗೆ ನೋಡಿ ನಂಬರ್ ಆಫ್ 6 ಅಟೆಂಪ್ಟ್ಸ್ ಆದ ನಂತರ ಮತ್ತೆ ಅಟೆಂಡ್ ಮಾಡೋಕ್ಕಾಗಲ್ಲ. OBC ಕ್ಯಾಂಡಿಡೇಟ್ಸ್ 9 ಅಟೆಂಪ್ಟ್ಸ್ ಅದನ್ನು ಮತ್ತೆ ಅಟೆಂಡ್ ಮಾಡೋಕ್ಕಾಗಲ್ಲ. ಇನ್ನು SC ಕ್ಯಾಂಡಿಡೇಟ್ಸ್ ಆಗಿದ್ರೆ ಅವರು ಒಂದು ಏಜ್ ಲಿಮಿಟ್ ಆದ ನಂತರ ನೀವು ಮತ್ತೆ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾದಂತಹ ವಿವರವನ್ನು ಇವೆರಡು ಪೋಸ್ಟ್ಗಳ ಬಗ್ಗೆ ನಿಮಗೆ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಥವಾ ವಾಟ್ಸಪ್ ಟೆಲಿಗ್ರಾಮ್ ಮುಖಾಂತರ ಕ್ವಶನ್ಸ್ ಅನ್ನು ಕೇಳಿ, ಅಥವಾ ನಮ್ಮ ಮೊಬೈಲ್ ಆ್ಯಪ್ ಏನಿದೆ KSC ಗೈಡ್ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲೂ ಕೂಡ ಚಾಟ್ ಆಪ್ಷನ್ ಉಂಟು, ಅದರಿಂದ ಕೂಡ ನನಗೆ ಕ್ವಶನ್ಸನ್ನು ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ಒಂದು ನೋಟಿಫಿಕೇಶನ್ ಏನಿದೆ, ಈ ಕಂಪ್ಲೀಟ್ ನೋಟಿಫಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. IFS ಮತ್ತು IAS ಎರಡಕ್ಕೂ ಕೂಡ ಸಪ್ರೇಟಾಗಿ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕ್ವಶನ್ಸನ್ನು ಕೂಡ ಕೇಳಬಹುದು. ಸೊ ಇವತ್ತಿಗೆ ಇಷ್ಟು. ಮತ್ತೆ ಹೊಸ ವಿಡಿಯೋ ಜೊತೆಗೆ, ಅಲ್ಲಿವರೆಗೂ ಬಾಯ್.